ಮಾಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ನೋಡ್ತಾ ಹೋಗೋಣ. KM ಶಿವಲಿಂಗೇಗೌಡ ಅವರು ಇವರಿಗೆ ವಸತಿ ಖಾತೆ ಸಿಗಬಹುದು ಅಂತ ಹೇಳಲಾಗ್ತಾ ಇದೆ. ಒಕ್ಕಲಿಗ ಸಮುದಾಯಕ್ಕೆ ಸೇರಿದಂತವರು ಹಾಸನ ಜಿಲ್ಲೆಯಲ್ಲಿ ಪ್ರಭಾವಿ ರಾಜಕಾರಣಿ ಅಂತ ಅಂದ್ರೆ ಅದು ಶಿವಲಿಂಗೇಗೌಡರು. ಸಿಎಂ ಹಾಗೇನೆ ಮಾಜಿ ಸಿಎಂ ಸಿದ್ದರಾಮಯ್ಯ ಆಪ್ತ ಬಣದಲ್ಲಿ ಗುರುತಿಸಿಕೊಂಡಿದ್ದಾರೆ ಇವರು ಕೂಡ. ಇನ್ನು ವಸತಿ ನಿಗಮದ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ್ದಾರೆ ಇವರು. ಆ ಒಂದು ಅನುಭವ ಇದೆ. ಯಾವುದೇ ಇಲಾಖೆ ಕೊಟ್ಟರು ಕೂಡ ನಾನು ನಿಭಾಯಿಸ್ತೀನಿ ಅನ್ನುವಂತ ಒಂದು ಕೇಪಬಿಲಿಟಿ, ಆ ಕೆಪಾಸಿಟಿ ಇವರಿಗಿದೆ. ವಸತಿ ಕೊಡುವಂತೆ ಸಿಎಂ DK ಶಿವಕುಮಾರ್ ಅವರ ಬಳಿ ಕೂಡ ಇವರು ಮನವಿಯನ್ನ ಮಾಡ್ಕೊಂಡಿದ್ದಾರೆ. ಸೊ ಹಾಗಾಗಿ ಇದೇ ಖಾತೆಯನ್ನ ಇವರಿಗೆ ನೀಡಬಹುದು ಅಂತ ಹೇಳಲಾಗ್ತಾ ಇದೆ ಸರ್. ಇಲ್ಲ, ಇವ್ರಿಗೆ ಫೈನಾನ್ಸ್ ಕೊಡ್ಬೇಕು. ಯಾಕಂದ್ರೆ ನೋಡಕ್ಕೆ ಸಿಂಪಲ್ ಆಗಿರ್ತಾರೆ, ಬರೀ ಬಿಳಿ ಶರ್ಟು ಮತ್ತೆ ಬಿಳಿ ಪಂಚೆ ಒಂದು ಟವಲ್ ಹಾಕೊಂಡು ಬಂದ್ಬಿಡ್ತಾರೆ. ಬಟ್ ಇವರಷ್ಟು ಆರ್ಥಿಕವಾಗಿ ತಿಳ್ಕೊಂಡಿರುವಂತವ್ರು ಬೇರೆ ಯಾರು ಇಲ್ಲ. ಸಿದ್ದರಾಮಯ್ಯ ಮತ್ತೆ ಕೃಷ್ಣ ಬೈರೇಗೌಡರನ್ನ ಹೊರತುಪಡಿಸಿದ್ರೆ ಈಗಿರುವಂತ ಸರ್ಕಾರದಲ್ಲಿ 224 ಶಾಸಕರ ಪೈಕಿ ಒಂದು ಸ್ಥಾನ ಖಾಲಿ ಇದೆ. 223 ಶಾಸಕರ ಪೈಕಿ ಇವರು ಎಕನಾಮಿಕ್ಸ್ ಅಲ್ಲಿ MA, ಬಹಳಷ್ಟು ರ್ಯಾಂಕ್ ಹೋಲ್ಡರ್, ಆ ಕಾಲಕ್ಕೆ ರ್ಯಾಂಕ್ ಹೋಲ್ಡರು. ಹಾಗಾಗಿ ಆರ್ಥಿಕ ವಿಚಾರಗಳು ಬಂದಾಗ BJP ಅವರನ್ನ ಬೆಂಡೆತ್ತಿದ್ದು ಬಹಳಷ್ಟು ಉದಾಹರಣೆಗಳಿದಾವೆ. ಹೀಗಾಗಿ ಇವರು ವಸತಿ ಇವ್ರು ಯಾವುದೇ ಇಲಾಖೆ ಕೊಡಿ ಅಂತ ಹೇಳಿದ್ದಾರೆ. ಆದರೆ ವಸತಿ ನಿಗಮದ ಅಧ್ಯಕ್ಷರಾಗಿ ಯಶಸ್ವಿಯಾಗಿ ಕಾರ್ಯನಿರ್ವಹಿಸಿದ್ದಾರೆ. ಜೊತೆಗೆ ಯಾವುದೇ ಇಲಾಖೆ ಕೊಟ್ಟರು ಕೂಡ ನಿರ್ವಹಿಸುವಂತ ಒಂದು ಶಕ್ತಿ ಇದೆ. ಕುಮಾರಸ್ವಾಮಿ ಅವರು ಸಮ್ಮಿಶ್ರ ಸರ್ಕಾರದಲ್ಲೂ ಕೂಡ ನಿಗಮ ತೆಗೆದುಕೊಂಡು ನಿಭಾಯಿಸಿದ್ರು. ಅದೇ ರೀತಿ ಮೊನ್ನೆನೂ ಕೂಡ ಸಿದ್ದರಾಮಯ್ಯ ಅವರ ಮೊದಲ ಅವಧಿಯಲ್ಲೂ ಕೂಡ ನಿಗಮ ಕೊಟ್ಟು ಕೆಲಸ ಮಾಡಿದ್ದಾರೆ, ತಗೊಂಡು ಕೆಲಸ ಮಾಡಿದ್ದಾರೆ. ವಸತಿ ಇಲಾಖೆ ಬಹುತೇಕ ಇವ್ರಿಗೆ ಕೊಡುವಂತ ಸಾಧ್ಯತೆ ಇದೆ. ಹಿಂದೆ ಜಮೀರ್ ಅವರ ಬಳಿ ಇತ್ತು, ಜಮೀರ್ ಅವ್ರಿಗೆ 3 ಖಾತೆಗಳನ್ನು ಕೊಟ್ಟಿದ್ರು. ಈ ಬಾರಿ ಒಂದು ಖಾತೆ ಅವ್ರಿಗೆ ಕಡಿತ ಬೀಳುತ್ತೆ. ಈ ವಸತಿ ಇಲಾಖೆಯ ಮೇಲೆ ಬಹಳಷ್ಟು ಜನರ ಕಣ್ಣು ಕೂಡ ಇದೆ. ಹೌದು, ಬಹುತೇಕ ನಾವು ಯಾರು ಚಲುವರಾಯಸ್ವಾಮಿ ಅವ್ರಿಗೆ ಬೃಹತ್ ಖಾತೆ ಯಾವುದೂ ಇಲ್ಲ ಅಂತ ಹೇಳ್ತಿದ್ವಿ. ಇವು ಇಂಟರ್ಚೇಂಜ್ ಆದ್ರೂ ಆಶ್ಚರ್ಯ ಇಲ್ಲ. ಯಾವುದು ವಸತಿ ಚಲುವರಾಯಸ್ವಾಮಿ ಅವ್ರಿಗೆ ಕೊಟ್ಟು, ಚಲುವರಾಯಸ್ವಾಮಿ ಅವರು ಹಿಂದೆ ನಿಭಾಯಿಸಿದಂತಹ ಕೃಷಿಯಲ್ಲೂ ಕೂಡ ಇವರು ಪಂಡಿತರೆ. ಹೌದು, ಹಾಗಾಗಿ ಅದು ಕೊಟ್ಟರು ಕೂಡ ಆಶ್ಚರ್ಯ ಇಲ್ಲ. ಬಟ್ CM ವಲಯದಲ್ಲಿ ಚರ್ಚೆ ಆಗ್ತಿರೋದು ಏನಂತ ಹೇಳಿದ್ರೆ ವಸತಿ ಶಿವಲಿಂಗೇಗೌಡರು ಕೊಡೋಣ ಅಂತ ಹೇಳ್ಬಿಟ್ಟು ಬಹುತೇಕ 2 ಖಾತೆಗಳಲ್ಲಿ ಒಂದು ಫಿಕ್ಸ್ ಆಗೋ ಸಾಧ್ಯತೆ ಇದೆ. ಓಕೆ, ಇನ್ನ ನೆಕ್ಸ್ಟ್ ಹೆಸರು ನೋಡ್ತಾ ಹೋಗೋಣ. ಲಕ್ಷ್ಮಣ್ ಸವದಿ ಅವರು ಸಹಕಾರ ಹಾಗೂ ಸಕ್ಕರೆ ಇಲಾಖೆಯ ಜವಾಬ್ದಾರಿಯನ್ನ ಇವರಿಗೆ ನೀಡಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಗಾಣಿಗ ಲಿಂಗಾಯತ ಸಮುದಾಯಕ್ಕೆ ಸೇರಿದಂತವರು, ಅದು ಬಿಜೆಪಿಯಿಂದ ಬಂದು ಶಾಸಕರಾದಂತಹ ವ್ಯಕ್ತಿ ಲಕ್ಷ್ಮಣ್ ಸವದಿ ಅವರು. ಕಾಂಗ್ರೆಸ್ಗೆ ಬಂದ ಮೊದಲ ಅವಧಿಯಲ್ಲೇ ಮಂತ್ರಿ ಕೂಡ ಆಗಿದ್ರು. ಈ ಹಿಂದೆ ಬಿಜೆಪಿಯಲ್ಲಿದ್ದಾಗ DCM ಆಗಿದ್ದಂತಹ ಅನುಭವ ಲಕ್ಷ್ಮಣ್ ಸವದಿ ಅವರಿಗಿದೆ. ಸಹಕಾರ, ಸಾರಿಗೆ ಸೇರಿದಂತೆ ಹಲವು ಇಲಾಖೆಗಳನ್ನು ಕೂಡ ನಿಭಾಯಿಸಿರುವಂತಹ ಎಕ್ಸ್ಪೀರಿಯನ್ಸ್ ಇವರಿಗಿದೆ. ಸಹಕಾರ ಇಲಾಖೆಯಲ್ಲಿ ಒಂದ್ ರೀತಿ ಎಕ್ಸ್ಪರ್ಟ್ ಆಗಿರೋದು ಇಲ್ಲಿ ಬಹುಶಃ ಪ್ಲಸ್ ಪಾಯಿಂಟ್ ಅಂತ ಕಾಣಿಸುತ್ತೆ ಅಲ್ವಾ ಸರ್? ಇವರು ರಾಜಕೀಯ ಶುರು ಮಾಡಿದ್ದೆ ಬೆಳಗಾವಿ ಜಿಲ್ಲೆಯಿಂದ. ಸಹಕಾರಿ ವಲಯ ಬೆಳಗಾವಿ ಮತ್ತೆ ಬಿಜಾಪುರದಲ್ಲಿ ಇವರ ಸಹಕಾರ ವಲಯದಲ್ಲಿ ಬಹಳ ಓಲ್ಡ್ ಇದೆ. ಬೆಳಗಾವಿ, ಬಿಜಾಪುರ ಮತ್ತೆ ಬಾಗಲಕೋಟೆ, ಈ 3 ಜಿಲ್ಲೆಗಳಲ್ಲಿ. ಇವರು ಕಾಂಗ್ರೆಸ್ಗೆ ಬರೋದಕ್ಕೆ ಬೇರೆ ಕಾರಣ ಇರ್ಬೋದು, ಆದ್ರೆ ಕಾಂಗ್ರೆಸ್ಗೆ ಬಂದ ಬಳಿಕ ಇವ್ರಿಗಿಂತಲೂ ಜಾಸ್ತಿ ಕಾಂಗ್ರೆಸ್ ಪಕ್ಷಕ್ಕೆ ಆಗಿದೆ ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಯಾಕಂತ ಹೇಳಿದ್ರೆ ಇವರ ಸಮುದಾಯ ಲಕ್ಷ್ಮಣ ಸವದಿ ಅವ್ರಿಗೆ ಯಾವಾಗ BJPಯಲ್ಲಿ ಟಿಕೆಟ್ ಕೊಡಲಿಲ್ವೋ ಸಹಜವಾಗಿ ಅಸಮಾಧಾನ ವ್ಯಕ್ತಪಡಿಸ್ತು. ಹಾಗಾಗಿ ಅವರು BJP ಬಿಟ್ಟು ಕಾಂಗ್ರೆಸ್ಗೆ ಬಂದಿದ್ದು. ಇಲ್ಲ ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ಗೆ ಬರ್ತಿರ್ಲಿಲ್ಲ. ಅಲ್ಲಿ ಮಹೇಶ್ ಕುಮಟಳ್ಳಿ ಇದ್ದಿದ್ದರಿಂದ, ರಮೇಶ್ ಜಾರಕಿಹೊಳಿ ಜೊತೆ BJPಗೆ ಹೋದಂತಹ ಮಹೇಶ್ ಕುಮಟಳ್ಳಿ ಅವರು ಇದ್ದಿದ್ದರಿಂದ ಇವ್ರಿಗೆ ಟಿಕೆಟ್ ಸಿಗ್ತಿರ್ಲಿಲ್ಲ. ಕಾಂಗ್ರೆಸ್ ಅವ್ರಿಗೂ ಕೂಡ ಬೇಕಾಗಿತ್ತು. ಆ ಬೆಳಗಾವಿ ಭಾಗದಲ್ಲಿ ಸತೀಶ್ ಜಾರಕಿಹೊಳಿ, ಲಕ್ಷ್ಮೀ ಹೆಬ್ಬಾಳ್ಕರ್ ಜೊತೆಗೇನೆ ಇನ್ನೊಬ್ಬರಿಂತ ನಾಯಕರು ಬಂದರೆ ಕೇವಲ ಬೆಳಗಾವಿಗೆ ಅಷ್ಟೇ ಅಲ್ಲ, ಬೆಳಗಾವಿ, ಬಾಗಲಕೋಟೆ, ಬಿಜಾಪುರ, ಈ ಕೊಪ್ಪಳದವರೆಗೂ ಕೂಡ ಇವರ ಪ್ರಭಾವ ಇದೆ. ಹೀಗಾಗಿ ಅವತ್ತು ಕರ್ಕೊಳ್ಬೇಕಾದ್ರೂ ಕೂಡ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಹೇಳಿದ್ರು, ಕಾಂಗ್ರೆಸ್ ಸರ್ಕಾರ ಬಂದೇ ಬರುತ್ತೆ, ನಿನಗೆ ಒಳ್ಳೆ ಸ್ಥಾನಮಾನ ಕೊಟ್ಟೇ ಕೊಡ್ತೀವಿ ಅಂತ ಹೇಳ್ಬಿಟ್ಟು. 3.5 ವರ್ಷದ ಬಳಿಕ BJP ಸರ್ಕಾರದಲ್ಲಿ DCM ಮಾಡಿದ್ರು. ಇನ್ನೇನು ಮುಖ್ಯಮಂತ್ರಿ ಆಗೋದಕ್ಕೂ ಒಂದು ಮೆಟ್ಟಲು ಬಾಕಿ ಇತ್ತು. ಅದು ಭಾಳಷ್ಟು ನನ್ನನ್ನು ಸರಿಯಾಗಿ ನಡೆಸ್ಕೊಳ್ಳಿಲ್ಲ ಅನ್ನುವಂಥ ಒಂದು ಅಸಮಾಧಾನವನ್ನು ಹೊರಹಾಕಿ ಲಕ್ಷ್ಮಣ ಸವದಿ ಅವರು ವಿಧಾನಸಭಾ ಚುನಾವಣೆಗೂ ಮೊದಲು ಕಾಂಗ್ರೆಸ್ಗೆ ಬಂದರು. ಕಾಂಗ್ರೆಸ್ ಪಕ್ಷಕ್ಕೂ ಅನುಕೂಲ ಆಗಿದೆ. ಇವತ್ತು ಕಾಂಗ್ರೆಸ್ ಪಕ್ಷದಿಂದ ಇವ್ರಿಗೂ ಕೂಡ ಅನುಕೂಲ ಆಗಿದೆ. ಅವ್ರಿಗಿರುವಂತಹ ಸಹಕಾರ ಮತ್ತು ಸಕ್ಕರೆ ಕಾರ್ಖಾನೆನೂ ಕೂಡ ಇದೆ. ಸಹಕಾರ ಮೊದಲಿಂದಲೂ ಕೂಡ ಅವ್ರಿಗೆ ಬಹಳ ಇಷ್ಟವಾದಂಥ ಒಂದು ಇಲಾಖೆ. ಜೊತೆಗೆ ಹಿಂದೆ ಸಾರಿಗೆ ಇಲಾಖೆಯನ್ನು ಕೂಡ ನಿಭಾಯಿಸಿದ್ದಾರೆ BJP ಸರ್ಕಾರದಲ್ಲಿ ಸಚಿವರಾಗಿದ್ದಾಗ. ಹೀಗಾಗಿ ಬಹುತೇಕ ಸಹಕಾರ ಮತ್ತು ಸಕ್ಕರೆ ಇಲಾಖೆನ ಅವ್ರು ಕೊಡಬಹುದು. ಈ ಹಿಂದೆ ಇವರ ಸ್ನೇಹಿತರಾದಂತಹ KN ರಾಜಣ್ಣ ಇವರು ಸಹಕಾರ ವಲಯದಲ್ಲಿ ಬಹಳಷ್ಟು ಆತ್ಮೀಯ ಸ್ನೇಹಿತರು, ಅವ್ರು ನಿಭಾಯಿಸಿದ್ರು. ಈಗ ಆ ಇಲಾಖೆ ಇವ್ರಿಗೆ ಸಿಗುವಂತಹ ಸಾಧ್ಯತೆಗಳು ಬಹಳಷ್ಟು ಜಾಸ್ತಿ ಇದಾವೆ. ಓಕೆ, ಇನ್ನು ಮುಂದಿನ ಹೆಸರು ನೋಡ್ತಾ ಹೋಗೋಣ. ಶಿವರಾಜ್ ತಂಗಡಗಿ ಅವರು ಹಿಂದುಳಿದ ವರ್ಗ, ಕನ್ನಡ ಮತ್ತು ಸಂಸ್ಕೃತಿ ಖಾತೆಯನ್ನ ಇವರಿಗೆ ನೀಡಬಹುದಾದಂತ ಚಾನ್ಸಸ್ ಬಹಳ ಇದೆ. ಭೋವಿ ಸಮುದಾಯಕ್ಕೆ ಸೇರಿದಂತವರು ಹಿಂದಿದ್ದಂತಹ ಹಿಂದುಳಿದ ವರ್ಗ, ಕನ್ನಡ ಸಂಸ್ಕೃತಿ ಇಲಾಖೆಯನ್ನ
ಅದನ್ನ ಚೇಂಜ್ ಮಾಡಬೇಕು ಅನ್ನುವಂಥ ಪಟ್ಟನ್ನು ಇವರು ಹಿಡಿದು ಕೂತಿದ್ದಾರೆ. ಇನ್ನು ಸಿಎಂ ಡಿ ಕೆ ಶಿವಕುಮಾರ್ ಹಾಗೇನೆ ಮಾಜಿ ಸಿಎಂ ಸಿದ್ದರಾಮಯ್ಯಗೆ ಈ ತರದ್ದು ಒಂದು ಮನವಿಯನ್ನ ಅಥವಾ ಒಂದು ಡಿಮ್ಯಾಂಡ್ ಅನ್ನ ಅವರು ಮುಂದಿಟ್ಟಿರೋದು. ಸಮಾಜ ಕಲ್ಯಾಣ ಇಲ್ಲ ಅಂತ ಅಂದ್ರೆ ಜಲಸಂಪನ್ಮೂಲ ಇಲಾಖೆಯನ್ನ ಕೊಡಿ ಎನ್ನುವಂತ ಮನವಿಯನ್ನು ಇಟ್ಟಿದ್ದಾರೆ. ಇನ್ನ ಟಚಬಲ್ಸ್ಗೆ ಸಮಾಜ ಕಲ್ಯಾಣವನ್ನ ಕೊಟ್ಟಿಲ್ಲ, ಈ ಬಾರಿ ಆದ್ರೂ ಅಟ್ಲೀಸ್ಟ್ ಕೊಡಿ ಅನ್ನುವಂಥದ್ದು ಇವ್ರು ಮಾಡ್ತಾ ಇರುವಂತ ಮನವಿ. ಇಲ್ಲ ಅಂತ ಅಂದ್ರೆ ರಾಮಲಿಂಗಾರೆಡ್ಡಿ ಅವರಿಗೆ ಜಲಸಂಪನ್ಮೂಲ ಬೇಡ ಅಂತ ಅವ್ರು ಹೇಳ್ತಿದಾರಲ್ಲ ಹೆಂಗೋ, ಸೊ ಅದನ್ನಾದ್ರೂ ಕೊಡಿ ಅಂತೇಳಿ ತಂಗಡಗಿ ಅವ್ರು ಮನವಿ ಮಾಡಿರೋದು. ಸೊ ಇಲ್ಲಿ ಚೇಂಜಸ್ ಆಗ್ಬೋದಾ ಸರ್? ಅಲ್ಲ, ಇವ್ರಿಗೆ ಹಿಂದೆ ಹಿಂದುಳಿದ ವರ್ಗ ಮತ್ತೆ ಕನ್ನಡ ಮತ್ತೆ ಸಂಸ್ಕೃತಿ ಇಲಾಖೆ ಎರಡೆರಡು ಖಾತೆಗಳಿದ್ವು, ಚೆನ್ನಾಗೇ ನಿಭಾಯಿಸಿದ್ದಾರೆ. ಆದ್ರೆ ಇವ್ರು ಈಗ ಕೇಳ್ತಿರೋದು ಸಮಾಜ ಕಲ್ಯಾಣ ಕೊಡಿ ಅಂತ. ನಾನು ಮೊದಲೇ ಹೇಳಿದೆ, ಸಮಾಜ ಕಲ್ಯಾಣ ಬಹಳಷ್ಟು ಪ್ರಭಾವ ಇರುವಂತಹ ಜನರ ಕಣ್ಣಿದೆ, ಎಲ್ಲರೂ ಕೇಳುವಂತ ಒಂದು ಇಲಾಖೆ. ಅದರಲ್ಲೂ ಎಡ ಬಲ ಮತ್ತೆ ಟಚಬಲ್ಸ್ ಏನು ದಲಿತ ಸಮುದಾಯ ಸಚಿವರಿದ್ದಾರೆ, ಅವರ ಮೊದಲ ಕಣ್ಣಿರೋದು ನಮಗೆ ಸಮಾಜ ಕಲ್ಯಾಣ ಇಲಾಖೆ ಕೊಡಬೇಕು ಅಂತ. ಇಡೀ ಸಮುದಾಯವನ್ನು ನಾವು ರೀಚ್ ಆಗ್ಬೋದು ಅನ್ನುವಂಥ ಒಂದು ಲೆಕ್ಕಾಚಾರ. ಹೀಗಾಗಿ ಎಡ ಮತ್ತೆ ಬಲ ಶಾಸಕರ ನಡುವೆ ಬಹಳಷ್ಟು ಪೈಪೋಟಿ, ಸಚಿವರ ನಡುವೆ ಬಹಳಷ್ಟು ಪೈಪೋಟಿ ಇದೆ. ಅದರ ಲಾಭ ಇವ್ರಿಗಾದ್ರೂ ಆಶ್ಚರ್ಯ ಇಲ್ಲ. ಮುನಿಯಪ್ಪ ಅವ್ರು ಕೊಟ್ಟರು ಕಷ್ಟ, ನರೇಂದ್ರ ಸ್ವಾಮಿ ಅವ್ರು ಕೊಟ್ಟರು ಕಷ್ಟ, ಇಬ್ಬರಿಗೂ ಬೇಡ, ಶಿವರಾಜ್ ತಂಗಡಿಗೆ ಕೊಟ್ಟು ಸಮಸ್ಯೆನೇ ಇಲ್ದಂಗೆ ಮಾಡಿಬಿಡೋಣ ಅಂತ ಮುಖ್ಯಮಂತ್ರಿ ನಿರ್ಧಾರ ಮಾಡಿದ್ರೆ ಸಮಾಜ ಕಲ್ಯಾಣ ಸಿಗಬಹುದು. ಇಲ್ಲ ಜಲಸಂಪನ್ಮೂಲ ಬೇಡವೇ ಬೇಡ ಅಂತ ಏನು ರಾಮಲಿಂಗಾರೆಡ್ಡಿ ಅವರು ಹೇಳ್ತಿಲ್ಲ. ಆದರೆ ಮುಖ್ಯಮಂತ್ರಿಗಳ ಟೀಮಿಂದ ಕೇಳಿಬರುತ್ತಿರೋದೇನಂತ ಹೇಳಿದ್ರೆ, ಜಲಸಂಪನ್ಮೂಲ ಇಲಾಖೆ ಬೇಡ, ನನಗೆ ವಸತಿ ಕೊಡಿ ಅಂತ ರಾಮಲಿಂಗಾರೆಡ್ಡಿ ಅವರು ಕೇಳ್ತಿದ್ದಾರೆ. ಅದೇನಾದರೂ ಬದಲಾದರೆ ಅದು ಉತ್ತರ ಕರ್ನಾಟಕದವ್ರಿಗೆ ಹಿಂದೆ ಬಹಳಷ್ಟು ಜನರು ಕೊಟ್ಟಿದ್ರು. ಎಂ ಬಿ ಪಾಟೀಲ್ ಅವರು ಜಲಸಂಪನ್ಮೂಲ ಖಾತೆ ನಿಭಾಯಿಸಿದ್ದಾರೆ. ಬಸವರಾಜ ಬೊಮ್ಮಾಯಿ ಅವರು ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು, ಈಗ ಸಂಸದರು, ಅವರು ಸುದೀರ್ಘವಾಗಿ ಜಲಸಂಪನ್ಮೂಲ ಖಾತೆಯನ್ನು ನಿಭಾಯಿಸಿದರು. ಆ ಭಾಗದಲ್ಲಿ ಉತ್ತರ ಕರ್ನಾಟಕದವ್ರು ಕೊಟ್ಟರೆ ಆ ಭಾಗದಲ್ಲಿ ಹೆಚ್ಚು ಭದ್ರಾ ಆಗಿರ್ಬೋದು, ಹೆಚ್ಚು ನೀರಾವರಿ ಪ್ರಾಜೆಕ್ಟ್ಗಳಿರೋದು ಉತ್ತರ ಕರ್ನಾಟಕ ಭಾಗದಲ್ಲೇ. ಹಾಗಾಗಿ ಅದರ ಅನುಕೂಲ ಆಗುತ್ತೆ ಅನ್ನುವಂಥ ಒಂದು ಲೆಕ್ಕಾಚಾರ. ಹೀಗಾಗಿ ಶಿವರಾಜ್ ತಂಗಡಿಗೆ ಅವರೇನೋ ಮನವಿ ಮಾಡಿರೋದು ಸಮಾಜ ಕಲ್ಯಾಣ. ಅವ್ರಿಗೆ ಯಾವ ಕಲ್ಯಾಣದ ಇಲಾಖೆ ಭಾಗ್ಯ ಸಿಗುತ್ತೋ ಕಾದು ನೋಡಬೇಕು. ಬಂಪರ್ ಆಗಿ ಎಡ ಮತ್ತು ಬಲ ಸಚಿವರ ನಡುವೆ ಇರುವಂಥ ಪೈಪೋಟಿ ಇವ್ರಿಗೆ ವರ ಆಗ್ಬೋದು. ಯಾಕಂತ ಹೇಳಿದ್ರೆ ಇವ್ರನ್ನ ಲಕ್ಕಿಯೆಸ್ಟ್ ಪೊಲಿಟಿಷಿಯನ್ ಅಂತಾರೆ. ಯಡಿಯೂರಪ್ಪ ಅವರ 2008ರಲ್ಲಿ ಇವರು ಕಾಂಗ್ರೆಸ್ಸಿಂದ ಟಿಕೆಟ್ ಕೊಡಲಿಲ್ಲ, ಪಕ್ಷೇತರವಾಗಿ ನಿಂತರು, ಯಡಿಯೂರಪ್ಪಗೆ ಸಪೋರ್ಟ್ ಮಾಡಿದ್ರು, ಸಚಿವರಾದರು. 2013ಕ್ಕೆ ಗೆದ್ದರು, ಸಿದ್ದರಾಮಯ್ಯ ಸರ್ಕಾರದಲ್ಲಿ ಸಚಿವರಾದರು. 2018ರಲ್ಲಿ ಸೋತರು, 2023ರಲ್ಲಿ ಗೆದ್ದರು, ಈಗ 5 ವರ್ಷಗಳ ಕಾಲ ಮಿನಿಸ್ಟರ್. ಹಾಗಾಗಿ ರಾಜ್ಯ ರಾಜಕಾರಣದಲ್ಲಿ ಒಬ್ಬ ಲಕ್ಕಿಯೆಸ್ಟ್ ಪೊಲಿಟಿಷಿಯನ್ ಅಂತ ಕರೀತಾರೆ. ಈ ಲಕ್ಕಿಯೆಸ್ಟ್ ಪೊಲಿಟಿಷಿಯನ್ಗೆ ಮುಖ್ಯಮಂತ್ರಿಗಳು ಮನಸ್ಸು ಮಾಡಿದ್ರೆ, ಇಲ್ಲ ಎಡ ಬಲ ಸಚಿವರ ನಡುವೆ ಇರುವಂತಹ ಪೈಪೋಟಿ ಏನಾದರೂ ಇವ್ರಿಗೆ ವರ್ಕೌಟ್ ಆಗಿಬಿಟ್ರೆ ಆಶ್ಚರ್ಯ ರೂಪದಲ್ಲಿ ಸಮಾಜ ಕಲ್ಯಾಣ ಸಿಕ್ಕಿದ್ರು ಕೂಡ ಆಶ್ಚರ್ಯ ಇಲ್ಲ. ಇಬ್ಬರು ಜಗಳದಲ್ಲಿ ಮೂರನೇವರಿಗೆ ಲಾಭ ಅನ್ನೋ ರೀತಿಯಲ್ಲಿ ಆದ್ರೂ ಆಗ್ಬೋದು, ಬಹಳಷ್ಟೆಲ್ಲ ಆಗಿದೆ. ಎಸ್ ಸರ್, ಥ್ಯಾಂಕ್ ಯು ಸರ್. ಇಷ್ಟೊತ್ತು ಸಾಕಷ್ಟು ವಿಚಾರಗಳು ಹೇಳಿದ್ರೆ. ಅದ್ರ ಜೊತೆಗೆ ಈ ಸಂಭಾವ್ಯ ಖಾತೆ ಪಟ್ಟಿಯಲ್ಲಿ ಈ ರೀತಿಯಾಗಿ ಯಾರಿಗೆ ಯಾವ ಖಾತೆಯನ್ನ ನೀಡಬಹುದು ಅನ್ನುವಂಥ ಲೆಕ್ಕಾಚಾರಗಳಿದೆ. ಮುಂದಿನ ದಿನಗಳಲ್ಲಿ ಇದಕ್ಕೆ ಸಂಬಂಧಪಟ್ಟಂತ ಕ್ಲಾರಿಟಿ ಕೂಡ ಸಿಗ್ತಾ ಹೋಗುತ್ತೆ. ಇದಾಗಿತ್ತು ಇವತ್ತಿನ ಪೊಲಿಟಿಕಲ್ ಕಾರ್ನರ್. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.